ಫೇಸ್ಲೆಸ್ ಬೇಡವೇ ಬೇಡ, ಬೇಡವೇ ಬೇಡ, ಪೇಪರ್ಲೆಸ್ ಬೇಡವೇ ಬೇಡ, ಬೇಡವೇ ಬೇಡ, ಪೇಪರ್ಲೆಸ್ ಬೇಡವೇ ಬೇಡ. ರೇಸ್ ಜೊತೆಗೆ ಹಿಂದಿನ ವ್ಯವಸ್ಥೆಯನ್ನು ಮುಂದುವರಿಸುವಂತೆ ಧಾರವಾಡ ಜಿಲ್ಲಾ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯಿಂದ ಪರವಾನಗಿ ಪಡೆದ ಪತ್ರ ಬರಹಗಾರರ ಟ್ರಸ್ಟ್ ಜಿಲ್ಲಾಧ್ಯಕ್ಷ ಶಾಂತರಾಜ ಪೋಳ ಒತ್ತಾಯಿಸಿದ್ದಾರೆ. ನಗರದಲ್ಲಿಂದು ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಳೆದ ಹಲವಾರು ವರ್ಷಗಳಿಂದ ಆಸ್ತಿ ಖರೀದಿ, ಮಾರಾಟ ಸೇರಿದಂತೆ ಎಲ್ಲ ನೋಂದಣಿ ಕಾರ್ಯಗಳು ಪತ್ರ ವ್ಯವಹಾರದ ಮೂಲದ ನೋಂದಣಿ ಕಾರ್ಯ ನಡೆಯುತ್ತಿತ್ತು. ಆದರೆ ಇದೀಗ ಸರ್ಕಾರ ಕಾವೇರಿ ತಂತ್ರಾಂಶದ ಮೂಲಕ ಪೇಪರ್ ಲೇಸ್ ಮಾಡುವ ಮೂಲಕ ಭೂಮಾಫಿಯಾ ಜನರಿಗೆ ಅನುಕೂಲ ಕಲ್ಪಿಸಿಕೊಟ್ಟಂತೆ ಆಗುತ್ತಿದೆ. ಪೇಪರ್ ಲೇಸ್ ನೋಂದಣಿ ಕಾರ್ಯದಿಂದ ಯಾರ ಆಸ್ತಿ, ಯಾರು ಖರೀದಿ ಮಾಡಿದ್ದಾರೆ, ಯಾರು ಮಾರಾಟ ಮಾಡಿದ್ದಾರೆ ಎಂಬುದೇ ಗೊತ್ತಾಗುವುದಿಲ್ಲ. ಅಲ್ಲದೆ ನೋಂದಣಿ ಕಾರ್ಯಕ್ಕಾಗಿ ಎಲ್ಲರೂ ಶಿಕ್ಷಣ ಪಡೆದವರೇ ಆಗುತ್ತಾರೆ ಎನ್ನುವುದು ಏನಿಲ್ಲ. ಅನಕ್ಷರಸ್ಥರೂ ಕೂಡ ನೋಂದಣಿ ಕಾರ್ಯಕ್ಕೆ ಬರುತ್ತಾರೆ, ಅವರು ತೀವ್ರ ತೊಂದರೆ ಅನುಭವಿಸಬೇಕಾಗುತ್ತದೆ. ಇದು ಅಷ್ಟೇ ಅಲ್ಲದೆ ಇಲಾಖೆಯ ಅಧಿಕಾರಿ ಹಾಗೂ ಸಿಬ್ಬಂದಿಗಳಿಗೂ ಸಹ ತೀವ್ರ ತೊಂದರೆ ಆಗುತ್ತಿದೆ. ಈಗಾಗಲೇ ರಾಜ್ಯ ಸರ್ಕಾರ ಈ ಪೇಪರ್ ಲೇಸ್ ಡಿಜಿಟಲ್ ಕಾರ್ಯವನ್ನು ಮೊದಲ ಬಾರಿಗೆ ಚಾಮರಾಜನಗರದಲ್ಲಿ ಜಾರಿಗೆ ತಂದು ಯಶಸ್ವಿ ಎಂದು ತೋರಿಸಿದ್ದಾರೆ. ಆದರೆ ಇದಕ್ಕೆ ಅನೇಕ ಸಮಸ್ಯೆಗಳು ಎದುರಾಗುತ್ತಿವೆ. ಅನ್ಯ ರಾಜ್ಯಗಳಲ್ಲಿ ಪೇಪರ್ ಲೇಸ್ ಹಾಗೂ ಪೇಪರ್ ಸಹಿತ ನೋಂದಣಿ ಕಾರ್ಯ ಜಾರಿಯಲ್ಲಿದ್ದು ಅದೇ ಮಾದರಿಯಲ್ಲಿ ರಾಜ್ಯದಲ್ಲೂ ಸಹ ಜಾರಿ ಮಾಡಬೇಕು. ಇದರಿಂದ ಎಲ್ಲರಿಗೂ ಅನುಕೂಲವಾಗಲಿದೆ. ಇಲ್ಲದಿದ್ದಲ್ಲಿ ಕೇವಲ ಪೇಪರ್ ಲೇಸ್ ಡಿಜಿಟಲ್ ನೋಂದಣಿ ಕಾರ್ಯ ಜಾರಿ ಮಾಡಿದಲ್ಲಿ ರಾಜ್ಯದಲ್ಲಿರುವ ಸಾವಿರಾರು ದಸ್ತು ಬರಹಗಾರರು ನಿರುದ್ಯೋಗಿಗಳಾಗಬೇಕಾಗುತ್ತದೆ. ಕಾರಣ ರಾಜ್ಯ ಸರ್ಕಾರ ಕೂಡಲೇ ಈ ನಿರ್ಧಾರವನ್ನು ವಾಪಸ್ ಪಡೆಯಬೇಕು. ತದನಂತರ ಈ ಹಿಂದಿನಂತೆ ಇದ್ದ ವ್ಯವಸ್ಥೆಯ ಜೊತೆಗೆ ಪೇಪರ್ ಲೇಸ್ ಡಿಜಿಟಲ್ ನೋಂದಣಿ ಜಾರಿ ಮಾಡಿದಲ್ಲಿ ನಮ್ಮ ಅಭ್ಯಂತರವಿಲ್ಲ ಎಂದರು. ಈ ನಿರ್ಧಾರಕ್ಕೆ ಸರ್ಕಾರ ಬರದೇ ಇದ್ದಲ್ಲಿ ಹೋರಾಟ ಅನಿವಾರ್ಯವಾಗಲಿದೆ. ಈ ಕುರಿತು ರಾಜ್ಯದ ಎಲ್ಲ ದಸ್ತು ಬರಹಗಾರರೊಂದಿಗೆ ಚರ್ಚಿಸಿ ಮುಂದಿನ ಹೋರಾಟದ ರೂಪರೇಷೆಗಳನ್ನು ಸಿದ್ಧಪಡಿಸಲಾಗುವುದು. ಇದಕ್ಕೆ ಸರ್ಕಾರ ಆಸ್ಪದ ಕೊಡದೆ ಕೂಡಲೇ ಕ್ರಮ ಕೈಗೊಳ್ಳಬೇಕೆಂದು ಆಗ್ರಹಿಸಿದರು. ಪತ್ರಿಕಾಗೋಷ್ಠಿಯಲ್ಲಿ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ವಿನೋದಗೌಡ ಪಾಟೀಲ, ಉಪಾಧ್ಯಕ್ಷ ರಾಮಚಂದ್ರ ಸಾಳಂಕೆ, ಗುರುನಾಥ ಯಾತಗೇರಿ, ಮಹಾವೀರ ಕಂಚಗಾರ, ರುಕ್ಮಿಣಿಬಾಯಿ ಛಲವಾದಿ ಸೇರಿದಂತೆ ಇನ್ನಿತರರು ಇದ್ದರು. ವಕೀಲರು ಡಾಕ್ಯುಮೆಂಟ್ ಅನ್ನ ಪ್ರೆಸೆಂಟ್ ಮಾಡಿದ್ರು ರಿಜಿಸ್ಟ್ರೇಷನ್ಗೆ. ಅದು ರಿಜಿಸ್ಟ್ರೇಷನ್ ಡಾಕ್ಯುಮೆಂಟ್ ಆದ ಹೊರಗೆ ಬಂದ ನಂತರ ಆ ನೋಂದಾದ ದಸ್ತಾವೇಜಿನಲ್ಲಿ ಕೊಳ್ಳುವವರು ಸಹಿ ಇಲ್ಲ, ಕೊಡುವವರ ಸಹಿ ಇಲ್ಲ, ಸಬ್ ರಿಜಿಸ್ಟರ್ ಸಹಿ ಇಲ್ಲ, ಬರೀ ಡಿಜಿಟಲೀಕರಣ ಸೈನ್ ಅಂತೇಳಿ ಬಂದು, ಆಮೇಲೆ ಯಾರು ಸಾಕ್ಷಿ ಆಗ್ತಾರ ಅವ್ರದ್ದು ಸಹಿ ಇಲ್ಲ, ಬರೀ ಸಹಿ ಅಂತೇಳಿ ಹೆಸರು ಮಾತ್ರ ಬಂತು. ಹೀಗೆ ಬರೋದರಿಂದ ಮೋಸ ಬಹಳಷ್ಟು ಹೆಚ್ಚು ಆಗುತ್ತದೆ ಹೊರತು ಜನಸಾಮಾನ್ಯರಿಗೆ ಯಾವುದೇ ರೀತಿಯ ಅನುಕೂಲ ಆಗುವುದಿಲ್ಲ. ಹೀಗೆ ಮಾಡುವುದರಿಂದ ಸಾರ್ವಜನಿಕರ ಆಸ್ತಿ ಬಹಳಷ್ಟು ಹಾಳಾಗುತ್ತದೆ ಮತ್ತು ಮುಟ್ಟುಗೋಲು ಯಾರ್ಯಾರ ಆಸ್ತಿ ಯಾರ್ಯಾರು ಮಾರ್ಕೋತಾರೆ. ಈಗ ಸರ್ಕಾರವು ಪೇಪರ್ಲೆಸ್ ಮಾಡಿದೆ. ಇನ್ನೂ ಕೆಲವು ದಿವಸಗಳಲ್ಲಿ ಪೇಪರ್ಲೆಸ್ ಜೊತೆಗೆ ಈಗ ಮನೆಯಲ್ಲಿ ಕೂತು ನೀವು ಕಾಗದ ಮಾಡಬಹುದಂತ ಹೊಸ ಕಾನೂನು ಜಾರಿಗೆ ಬರ್ತಾ ಇದೆ. ಹಾಗೆ ಬರೋದ್ರಿಂದ ಯಾವ ಆಸ್ತಿ ಯಾರು ಕೊಟ್ಟರು, ಯಾರು ತೊಗೊಂಡ್ರು ಯಾವುದೂ ಅದರಲ್ಲಿ ಅರ್ಥ ಇರುವುದಿಲ್ಲ. ಅದರಿಂದ ನಾವು ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಈಗಾಗಲೇ ಮಧ್ಯಪ್ರದೇಶದಲ್ಲಿ ಎರಡಕ್ಕೂ ಆಪ್ಷನ್ ಇಟ್ಟಿದ್ದಾರೆ. ನೀವು ಪೇಪರ್ಲೆಸ್ ಆದರೂ ಮಾಡ್ರಿ, ಡಾಕ್ಯುಮೆಂಟ್ ಆದರೂ ಮಾಡಿ. ಆ ರೀತಿ ವ್ಯವಸ್ಥೆ ಮಾಡಿದ್ರೆ ನಮಗೇನೂ ತೊಂದರೆ ಇಲ್ಲ. ಹೀಗೆ ಮಾಡೋದ್ರಿಂದ ನಾವು ಕರ್ನಾಟಕ ರಾಜ್ಯಾದ್ಯಂತ ಸುಮಾರು 20,000 ಜನ ದಾರಿಗೆ ಬರ್ತೀವಿ. ನಾವು ಒಂದು ಕಡೆ ದಾರಿಗೆ ಬರುವಾಗಿರಲಿ, ಯಾರ್ಯಾರ ಆಸ್ತಿ ಯಾರು ಕೊಳ್ತಾರೆ, ಯಾರು ತಗೋತಾರೆ, ಯಾರು ಬಿಡ್ತಾರೆ, ಇದು ಏನೂ ಗೊತ್ತಾಗೋದಿಲ್ಲ. ಪೇಪರ್ಲೆಸ್ ಮಾಡೋದ್ರಿಂದ ಸಾರ್ವಜನಿಕರಿಗೆ ಬಹಳಷ್ಟು ಅನುಕೂಲ ಆಗುತ್ತದೆ. ಆದ್ರೆ ಮಾನ್ಯ ಸರ್ಕಾರವು ಮೊದಲಿದ್ದ ಪರಿಸ್ಥಿತಿ ಜಾರಿಗೆ ತರಬೇಕಂತೇಳಿ ಈ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೀವಿ. ನಾವು ಬೆಳಗಾವಿ ಅಧಿವೇಶನದಿದ್ದಾಗ ನಾವು ಮನವಿ ಕೊಟ್ಟಿದ್ದೀವಿ. ಮನವಿಯನ್ನ ತಗೊಂಡ್ರು, ಯಾರು ಅದರ ಬಗ್ಗೆ ಒಬ್ಬರು ಶಬ್ದವನ್ನು ಮಾತಾಡ್ಲಿಲ್ಲ. ರೈತರ ಬಗ್ಗೆ ಆಗ್ಲಿ ಏನೂ ಆಗ್ಲಿ ಮಾತಾಡ್ಲಿಲ್ಲ. ನಮ್ಮ ಕಂದಾಯ ಸಚಿವರಂತೂ ಈ ಕಡೆ ತಲೆ ಎತ್ತೂ ನೋಡಂಗಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಸಹ ಅವರು ನೋಡಂಗಿಲ್ಲ. ಅವ್ರವ್ರು ಮಾತಾಡಿದಾಗ ನಮ್ಗೆ ಗೊತ್ತಾಗಿದೆ, ನಮ್ಮ ಖಾತೆಯಲ್ಲಿ ನೀವು ತಲೆ ಹಾಕ್ಬೇಡಪ್ಪ ಅಂತ ಹೇಳ್ಬಿಡ್ತಾರೆ. ಹೀಗಾಗೋದ್ರಿಂದ ಸಾರ್ವಜನಿಕರಿಗೆ ಬಹಳ ಮೋಸ ಆಗ್ತದೆ ಅಂತ ಈ ಸಂದರ್ಭದಲ್ಲಿ ಹೇಳ್ಬೋದು. ಶಾಂತರಾಜ್ ಪೋಳ್, ಅಧ್ಯಕ್ಷರು, ಧಾರವಾಡ ಜಿಲ್ಲಾ ಬಾಂಡ್ ರೈಟರ್ ಯೂನಿಯನ್. ಆಗತ್ತೆ. ಯಾಕಂದ್ರೆ ಈಗ OTP ಆನ್ಲೈನ್ ಆಧಾರ್ ಕಾರ್ಡ್ ಲಿಂಕ್ ಮಾಡಿ OTP ಶೇರ್ ಮಾಡ್ಕೋತಾರ. OTP ಅವರೇ ಹೇಳ್ತಾರ ಅನ್ನೋದು ಗ್ಯಾರಂಟಿ ಇರಲ್ಲ. ಯಾಕಂದ್ರೆ ಒಬ್ಬೊಬ್ಬರು ಫೋನ್ ನಂಬರ್ ಒಬ್ರ ಹತ್ರ ಇರತ್ತೆ. ಆ ನಂಬರ್ OTP ಆ ಫೋನ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡಿರ್ತಾರ, ಓಕೆ. ಆದ್ರೆ ಆ ಫೋನ್ ನಂಬರ್ ಅವ್ರ ಹತ್ರನೇ ಇರತ್ತೆ ಅನ್ನೋದು ಏನ್ ಗ್ಯಾರಂಟಿ? ಅದು ಆ ನಂಬರ್ಗೆ ಹೋದವ್ರಿಗೆ OTP ಹೇಳ್ಬಿಡ್ತಾರ. ನಮಗಿಲ್ಲಿ ಆನ್ಲೈನ್ ಹಾಕಿದ್ರೆ ಅದು ಕನ್ಫರ್ಮ್ ಆಗ್ಬಿಡತ್ತೆ. OTP ಹೇಳಿದ್ರಲ್ಲಪ್ಪ ಶೇರ್ ಮಾಡ್ಕೊಂಡ್ರು ಅಂತೇಳಿ ಇಲ್ಲಿ ಆನ್ಲೈನ್ ರೆಡಿ ಮಾಡ್ತೀವಿ. ಅದೇ ಪ್ರಕಾರ ಡಾಕ್ಯುಮೆಂಟ್ ರೆಡಿ ಆಗಿ ಹೋಗ್ಬಿಡತ್ತೆ, ಥರ್ಡ್ ಪರ್ಸನ್ಗೆ ಹೋಗತ್ತೆ.
ಹೆಚ್ಚಾಗಿ ಇದರಿಂದ ಮೋಸ ಆಗತ್ತೆ. ಆಮೇಲೆ ಗಳು ಈಗ ಎಷ್ಟೋ ಫೋನ್ಗಳು ಬರ್ತಿದಾವ್, ಶ್ಯಾಮ್ ಫೋನ್, ಅವು ಫೋನ್, ಅವೆಲ್ಲ ಇದು ಇಲ್ಲಿಗಲ್ ಫೋನ್ಗಳು ಎಷ್ಟೋ ಬರ್ತಿರ್ತಾವ್. ಅಂತದ್ರಲ್ಲಿ ಫೋನ್ ನಂಬರ್ ತಗೊಂಡು OTP ಕೇಳಿ ಅದು ಆನ್ಲೈನ್ ಮುಖಾಂತರ ಕಾಗದ ಮಾಡೋದು. ಈಗ ಒಂದು ಉದಾಹರಣೆ, ಮ್ಯಾರೇಜ್ಗಳು ಎಷ್ಟೋ ಮೋಸ ಆಗಿದಾವೆ. ಈಗಾಗಲೇ ಮ್ಯಾರೇಜ್ ಹೊರಗಡೆ ಬಿಟ್ಟಿದ್ದಾರೆ ಆನ್ಲೈನ್ದಲ್ಲಿ, ಅದರಿಂದನೂ ಮೋಸನೂ ಆಗಿದಾವೆ. OTP ಶೇರ್ ಮಾಡಿ ಹುಡುಗ ಹುಡುಗಿನ ಮ್ಯಾರೇಜ್ ಮಾಡಿ, ನಂದು ಮ್ಯಾರೇಜ್ ಆಗೈತೆ ನೋಡು, ನನ್ನ ಜೊತೆಗೆ ನಿನ್ ಮದ್ವೆ ಆಗಿದೆ ನೋಡು ಅಂತೇಳಿ ಸರ್ಟಿಫಿಕೇಟ್ ತಗೊಂಡು, ಅಯ್ಯೋ ನಾನು ಕೊಟ್ಟೇ ಇಲ್ಲಲ್ಲ ನಿನ್ ಸರ್ಟಿಫಿಕೇಟ್, ನಾನು ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಿಲ್ಲ, ಹೆಂಗಾಯ್ತು ಅಂತ ಹುಡುಗಿ ಕೇಳಿ, ಇವತ್ತಿಗಾದ್ರೂ ಅವರು ಇದು ಸಬ್ ರಿಜಿಸ್ಟರ್ ಆಫೀಸ್ ನಲ್ಲಿ ಬಂದೈತೆ ಡಾಕ್ಯುಮೆಂಟ್, ನಾನೇನ್ ಮಾಡ್ಲಿ, ನಾ ಫೈನಲ್ ಮಾಡಿ ಓಕೆ ಮಾಡಿ SR ಕಳಿಸ್ಬಿಟ್ಟಿರ್ತಾರ. ಅದನ್ನ ಆನ್ಲೈನ್ ದಲ್ಲಿ ಅವ್ರು ತಗೊಂಡ್ಬಿಡ್ತಾರೆ. ಆ ಹುಡುಗ ನಾನ್ ಮದ್ವೆ ಆಗಿನ್ ನೋಡಿ ನಿನ್ ಜೊತೆಗೆ, ನಾನು ಕಳ್ಸೇ ಇಲ್ಲಲ್ಲ, ನೀನ್ ಶೇರೇ ಮಾಡಿಲ್ಲ, ನಾನು ಯಾವ್ದೋ ಒಂದ್ ರೀತಿ ಒಳಗ ನಾನು OTP ಹೇಳಿನಿ, ನಾನು ಡಾಕ್ಯುಮೆಂಟ್ ಕೊಟ್ಟಿಲ್ಲ, ನಾ ಮದ್ವೆ ಆಗಿಲ್ಲ ಅಂತ ಹುಡುಗಿ ಹೇಳಿದಾಗ ಅದನ್ನ ಕ್ಯಾನ್ಸಲ್ ಮಾಡೋದು ಅಧಿಕಾರ ಸಬ್ ರಿಜಿಸ್ಟರ್ಗೆ ಇರೋದಿಲ್ಲ. ಅದನ್ನ ತಗೊಂಡೋಗಿ ಕೋರ್ಟ್ಗೆ ಹೋಗ್ಬೇಕಾಗತ್ತೆ, ಹುಡುಗಿ ಜೀವನ ಹಾಳಾಗತ್ತೆ. ಅಂತದ್ರಲ್ಲಿ ಒಂದು ಮಕ್ಕಳ ಜೊತೆ ಚಲ್ಲಾಟ ಆಡೋದ್ರಿಂದ ಇದು ಬಹಳ ಅನ್ಯಾಯ ಆಗತ್ತೆ. ಇದು ಯಾವ್ದು ಪಾರದರ್ಶಕವಾಗಿ ನಾವ್ ಏನ್ ಕೆಲಸ ಮಾಡ್ತೀವಲ್ಲ, ಅದು ಸರ್ ಹತ್ರ ಬಂದು, ಸಬ್ ರಿಜಿಸ್ಟರ್ ಹತ್ರ ಬಂದು, ರೈಟರ್ ಹತ್ರ ಬಂದು ಒಂದೇನೋ ಎಲ್ಲ ಹೇಳಿದಾಗ ಕೇಳಿದಾಗ ಅದನ್ನ ಪರಿಶೀಲನೆ ಮಾಡಿ ಮಾಡ್ಬೇಕ ಹೊರತು ಎಲ್ಲ ಕುಂತು OTP ಕೇಳಿ ಶೇರ್ ಮಾಡ್ಕೊಂಡು ಅದನ್ನ ಕಾಗದ ರೆಡಿ ಮಾಡೋದ್ರಿಂದ ಇದು ಸಾರ್ವಜನಿಕರಿಗೂ ಮೋಸ, ಇದು ಗೌರ್ಮೆಂಟಿಗೂ ಮೋಸ ಆಗತ್ತೆ ಬಹಳ. ಸಲುವಾಗಿ ಸರ್ ಅದನ್ನೊಂದು ಇದು ಮಾಡಿದ್ರೆ ಇದ್ರದೈತಲ್ಲ, ಈಗೇನ ಫೇಸ್ಲೆಸ್ ಏನ್ ಇದು ಮಾಡ್ತಾ ಇದಾರಲ್ಲ ಅಂದ್ರೆ, ಈಗ ರಾಜ್ಯದಂತ ಇಲ್ಲಿಗೆ ಸ್ಟಾಪ್ ಮಾಡ್ಬೇಕು ಸರ್. ಈಗ ಚಾಮರಾಜನಗರ ಈಗ ನಿನ್ನೆ ಇದು ಕೊಟ್ಟಾರೆ, ಚಾಲನೆ ಕೊಟ್ಟಾರೆ ಇದನ್ನ. ಹಂಗಾಗಿ ಈಗ ಏನ್ ಮಾಡ್ಬೇಕು, ಇದನ್ನ ಸ್ಟಾಪ್ ಮಾಡ್ಬೇಕು. ಎಲ್ಲಾ ನಾವು ಎಲ್ಲಾ ಬೌಂಡ್ ಎಲ್ಲ ಕೂಡಿಸ್ತಾರೆ, ಎಲ್ಲಾ ಈಗ ಹೋರಾಟ ಮಾಡೋದು ಮಾಡಿ ಸರ್. ಈಗೆಲ್ಲ ಈಗ ಏನಾಗಿದೆ ಸರ್, ಪ್ರತಿಯೊಬ್ಬರು ಖರೀದಿದಾರರ ಮೂರ್ OTP ಕೊಡ್ಬೇಕು ಸರ್. ಈಗ ಅದೇನಾಗಿದೆ, ಒಂದು OTP ಕೊಡಾಕ ಈಗ ಮಾಡ್ತಾರೆ ಸರ್. ಈಗ ಬ್ಯಾಂಕ್ ಅನ್ನೋದು ಬಹಳ ಮಂದಿ ಇದಾಗಿದೆ ಸರ್. ಅದಕ್ಕ ಈಗ ಸಾಕ್ಷಿದಾರರು 2 OTP ಕೊಡ್ಬೇಕು. ಹಿಂಗಾಗಿ ಜನಕ್ಕೆ ಬಹಳ ಸಮಸ್ಯೆ ಆಗೈತೆ. ಹಂಗಾಗಿ ದಯಮಾಡಿ ಇದೊಂದು ಇದು ಮಾಡಿ ಆಪರೇಟರ್ಸ್ ಎಲ್ಲರೂ ನಿರ್ದಿವ್ಯಗಳಾಗ್ಬೇಕು. ಪೇಪರ್ಲೆಸ್ ಹಾಕಂದ್ರೆ ನಾವು ಡಿಜಿಟಲೀಕರಣದಿಂದ ವಿರೋಧ ಅಲ್ಲ, ಆದ್ರೆ ನಮ್ಗೆ ಏನಾದ್ರೂ ಭದ್ರತೆ ಬೇಕಲ್ಲ ಆಪರೇಟರ್ಗೆ. ನಮ್ಮ ನಿರ್ದುವಿ, ನಮ್ದು ಜೀವನ, ನಮ್ದು ಕುಟುಂಬ. ಎಷ್ಟು ಜನ ಇದೆ ಸರ್ ಒಂದ್ 200ರಿಂದ 250 ಜನ ತಾಲೂಕಿನ ಎಲ್ಲ ಧಾರವಾಡ ಡಿಸ್ಟಿಕ್ ನಾಗಿದ್ದೀವಿ. ಕರ್ನಾಟಕದ ಮುಂಬ 5 ರಿಂದ 10,000 ಜನ ಲೈಸೆನ್ಸ್ ಅವರು. ನಮ್ಮ ಕುಟುಂಬ ಅವಲಂಬಿತ ಲಕ್ಷಾಂತರ ಜನ